ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ರಾಜ್ಯದಲ್ಲಿ ಡಿಸೆಂಬರ್ ಅಂತ್ಯದವರೆಗೂ ಶಾಲೆ ತೆರೆಯದಿರೋಕೆ ಕಾರಣಗಳು ಏನು? ಚುನಾವಣೆ ಘೋಷಣೆಗೂ ಮುನ್ನವೇ ರಂಗೇರಿದ್ದು ಹೇಗೆ ಮಸ್ಕಿ ಅಖಾಡ? ಚಂಗುಲಿ ಕುದುರೆ ಎಂದು ಟಗರು ಡಿಚ್ಚಿ ಕೊಟ್ಟಿದ್ದು ಯಾರಿಗೆ? ಐಎಂಎ ಉರುಳಿನಲ್ಲಿ ಜೈಲು ಪಾಲಾದ ಬೇಗ್ ವಿರುದ್ಧ ಸಿಕ್ಕ ಸಾಕ್ಷಿಗಳೇನು? ಇದೆಲ್ಲವನ್ನು ನೋಡೋಣ. ಡಿಸೆಂಬರ್ ಅಂತ್ಯದವರೆಗೂ ಶಾಲೆ ತೆರೆಯದಿರೋಕೆ ತೀರ್ಮಾನ ಮಾಡಿದ್ದು ಯಾಕೆ? ಶೀಘ್ರವೇ ಎಸ್ಎಸ್ಎಲ್ಸಿ ಸೆಕೆಂಡ್ ಪಿಯುಸಿ ಪರೀಕ್ಷೆ ದಿನಾಂಕ ಪ್ರಕಟವಾಗುತ್ತಾ? ಸರ್ಕಾರಕ್ಕೆ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟ ಶಿಫಾರಸು ಏನು? ಇದೆಲ್ಲವನ್ನು ನೋಡೋಣ ಸದ್ಯಕ್ಕಿಲ್ಲ ಸ್ಕೂಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಸೆಂಬರ್ ಅಂತ್ಯದವರೆಗೂ ರಾಜ್ಯದಲ್ಲಿ ಶಾಲೆಗಳು ಆರಂಭವಿಲ್ಲ. ಸಚಿವ ಸುರೇಶ್ ಕುಮಾರ್ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಬಿಎಸ್ವೈ, ಡಿಸೆಂಬರ್ ಅಂತ್ಯದಲ್ಲಿ ಮತ್ತೊಮ್ಮೆ ಸಭೆ ಸೇರಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಸದ್ಯಕ್ಕೆ ಶಾಲೆ ಆರಂಭ ಬೇಡ ಅಂತ ತಜ್ಞರು ವರದಿ ನೀಡಿದ್ದಾರೆ. ವರದಿ ಪರಿಗಣಿಸಿ ನಿರ್ಧಾರ ಮಾಡಿದ್ದೇವೆ ಅಂತ ಸಿಎಂ ತಿಳಿಸಿದರು. ರಾಜ್ಯದಲ್ಲಿ ಡಿಸೆಂಬರ್ ಅಂತ್ಯದವರೆಗೂ ಪದವಿ ತರಗತಿ ಹೊರತುಪಡಿಸಿ ಉಳಿದ ತರಗತಿಗಳು ಇರೋದಿಲ್ಲ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಸ್ಪಷ್ಟಪಡಿಸಿದರು. ಸಭೆ ಬಳಿಕ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದವರೆಗೂ 1ನೇ ತರಗತಿಯಿಂದ ಪಿಯುಸಿವರೆಗೂ ಯಾವುದೇ ಕ್ಲಾಸ್ ಇಲ್ಲ ಅಂತ ಹೇಳಿದರು. ರಾಜ್ಯದಲ್ಲಿ ಚಳಿಗಾಲದಲ್ಲಿ ಕೊರೋನಾ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಶಾಲೆ ತೆರೆಯದಿರೋಕೆ ತೀರ್ಮಾನ ಮಾಡಲಾಗಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 8ನೇ ತರಗತಿಗಳು ಇರಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೊತೆಗಿನ ಮಹತ್ವದ ಸಭೆ ಬಳಿಕ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ವರೆಗೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಮಾತ್ರ ಓಪನ್ ಆಗಲ್ಲ. ಶಾಲೆ ಆರಂಭದ ಬಗ್ಗೆ ಡಿಸೆಂಬರ್ ಅಂತ್ಯಕ್ಕೆ ಮತ್ತೊಮ್ಮೆ ಸಭೆ ಸೇರಿ ನಿರ್ಧಾರ ಮಾಡುವುದಾಗಿ ತಿಳಿಸಿದರು. ಈ ಬಾರಿ ಮಕ್ಕಳು ಆನ್ಲೈನ್ನಲ್ಲೇ ಕಲಿತು ಪರೀಕ್ಷೆ ಬರೀಬೇಕಾಗಿದೆ. ಜನವರಿಯಲ್ಲಿ ಶಾಲೆ ಪ್ರಾರಂಭವಾಗುವ ಸಾಧ್ಯತೆ ಇದ್ದು, ಶೀಘ್ರವೇ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ದಿನಾಂಕ ಪ್ರಕಟಿಸುತ್ತೀವಿ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಬೋರ್ಡ್ ಪರೀಕ್ಷೆ ಇರುವ ಹಿನ್ನೆಲೆ ಪರೀಕ್ಷೆ ಬಗ್ಗೆ ಸಭೆ ನಡೆಸಿ ದಿನಾಂಕ ಪ್ರಕಟಿಸುತ್ತೀವಿ. ಕಳೆದ ವರ್ಷ ಜೂನ್ನಲ್ಲಿ ಪರೀಕ್ಷೆ ನಡೆಸಿದ್ವು. ಅದೇ ರೀತಿ ಈ ವರ್ಷ ಕೂಡ ಜೂನ್ನಲ್ಲೇ ಪರೀಕ್ಷೆ ನಡೆಸೋ ಪ್ಲಾನ್ ಇದೆ ಅಂತ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಕಾಲೇಜು ಓಪನ್ ಮಾಡಿರುವುದು 10% ಮಾತ್ರ ಯಶಸ್ವಿಯಾಗಿದೆ ಅಂತ ಶಾಲೆ ಆರಂಭ ಕುರಿತ ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಕಾಲೇಜು ಓಪನ್ ಬಗ್ಗೆ ಸಿಎಂ ಕೇಳಿದ ಪ್ರಶ್ನೆಗೆ ಅಧಿಕಾರಿಗಳು ಈ ಬಗ್ಗೆ ಉತ್ತರ ನೀಡಿದ್ದಾರೆ. ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಸರಿಯಾಗಿ ಬರ್ತಿದ್ದಾರಾ? ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೋಂಕು ಹರಡುವಿಕೆ ಹೇಗಿದೆ ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಬಿಎಸ್ವೈ ಪ್ರಶ್ನೆ ಮಾಡಿದರು. ಡಿಸೆಂಬರ್ನಲ್ಲಿ ಶಾಲೆ ತೆರೆಯುವುದು ಸೂಕ್ತ ಅಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡಿದೆ. ನಿನ್ನೆ ಸಲಹಾ ಸಮಿತಿ ಸಭೆಯಲ್ಲಿ ಶಾಲೆ ಆರಂಭಿಸುವ ಕುರಿತು ಚರ್ಚಿಸಲಾಗಿದ್ದು, ಡಿಸೆಂಬರ್ನಲ್ಲಿ ಶಾಲೆ ತೆರೆಯುವುದು ಸೂಕ್ತ ಅಲ್ಲ ಅಂತ ಸಲಹಾ ಸಮಿತಿ ಸಭೆಯಲ್ಲಿ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಸೋಂಕು ತಾಂಡವವಾಡುತ್ತಿದ್ದು, ಚಳಿಗಾಲದಲ್ಲಿ ಸೋಂಕು ಹರಡುವಿಕೆ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು ತೀವ್ರವಾಗಿ ಕಾಡುತ್ತೆ. ಹೀಗಾಗಿ ಡಿಸೆಂಬರ್ನಲ್ಲಿ ಶಾಲೆ ಆರಂಭಿಸುವುದು ಬೇಡ ಅಂತ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯಪಟ್ಟಿದೆ. ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಇದೇ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು, ಡಿಸೆಂಬರ್ ಕೊನೆಯ ವಾರದಲ್ಲಿ ಪರಿಸ್ಥಿತಿ ನೋಡಿಕೊಂಡು ಶಾಲೆ ತೆರೆಯೋಕೆ ಮತ್ತೆ ನಿರ್ಧಾರ ಕೈಗೊಳ್ಳಬಹುದು ಅಂತ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಸದ್ಯಕ್ಕೆ ಶಾಲೆ ಆರಂಭವಾಗದೆ ಹೋದರೆ ಶಿಕ್ಷಣ ಇಲಾಖೆಯ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಹೀಗಾಗಿ ಮಕ್ಕಳಿಗೆ ಪರ್ಯಾಯ ಶಿಕ್ಷಣದ ಬಗ್ಗೆ ಇಂದು ಚರ್ಚೆ ನಡೆಸಲಾಯಿತು. ಮುಖ್ಯ ಪರೀಕ್ಷೆ ಎದುರಿಸುವ ಮಕ್ಕಳಿಗೆ ಟಿವಿ ಆನ್ಲೈನ್ ಕ್ಲಾಸಸ್ ಮೂಲಕ ಶಿಕ್ಷಣ ಹೇಗೆ ನೀಡುವುದು, ಶೈಕ್ಷಣಿಕ ವರ್ಷದ ತಯಾರಿ ಹಾಗೂ ಮುಂದಿನ ಸಿದ್ಧತೆ ಹೇಗೆ, ಮಕ್ಕಳನ್ನ ಕಲಿಕೆಯಿಂದ ವಂಚಿತರಾಗದ ಹಾಗೆ ಕಾಪಾಡಿಕೊಳ್ಳೋ ಮಾರ್ಗ ಏನು ಅನ್ನೋದ್ರ ಬಗ್ಗೆ ಸಭೆ ನಡೆಸಿದರು. ರಾಜ್ಯದಲ್ಲಿ ಕಾಲೇಜು ಆರಂಭವಾದ ಬಳಿಕ ಶಾಲೆ ತೆರೆಯುವ ಪ್ಲಾನ್ ಇತ್ತು. ಆದರೆ ಕಾಲೇಜು ಆರಂಭ ಆಗ್ತಿದ್ದಂತೆ ಕೊರೋನಾ ಸೋಂಕು ಹೆಚ್ಚಳವಾಗಿದೆ. ಕಾಲೇಜು ಬಾಗಿಲು ತೆರೆದ 6 ದಿನಕ್ಕೆ ಕೊರೋನಾ ಕೇಸಸ್ 100ರ ಗಡಿ ದಾಟಿದೆ. ಉಪನ್ಯಾಸಕರು, ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಹೀಗಾಗಿ ಕಾಲೇಜು ಆರಂಭದ ಬಳಿಕ ಸಾಧಕ ಬಾಧಕ ಮೇಲೆ ಶಾಲೆ ಆರಂಭಿಸುವ ಪ್ಲಾನ್ ಟುಸ್ ಆಗಿದೆ. ನಿರಂತರ ತಲಾಶ್ನಲ್ಲಿ ರೋಷನ್ ಬೇಗ್ ಮನೆಯಲ್ಲಿ ಸಿಕ್ಕಿದ್ದು ಏನು? ಮಾಜಿ ಸಚಿವರ ವಿರುದ್ಧ ಸಿಕ್ಕ ಪತ್ರ ಸಾಕ್ಷ್ಯವೇನು? ಐಎಂಎಗೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ದರ ಎಕ್ಸ್ ಮಿನಿಸ್ಟರ್? ಇದೆಲ್ಲವನ್ನು ನೋಡೋಣ ಬೇಗ್ ಲಾಗ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನೆರೆ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನು ಬಂಧಿಸಿರುವ ಸಿಬಿಐ ಅಧಿಕಾರಿಗಳು ಇಂದು ರೋಷನ್ ಬೇಗ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಪುಲಕೇಶಿ ನಗರದ ಕೋಲ್ಸ್ ಪಾರ್ಕ್ ಬಳಿ ಇರುವ ಮನೆಗೆ ದೆಹಲಿ ಮೂಲದ 13 ಸಿಬಿಐ ಅಧಿಕಾರಿಗಳ ತಂಡ ರೇಡ್ ನಡೆಸಿದೆ. 2 ಮಹಿಳಾ ಅಧಿಕಾರಿಗಳು ಸೇರಿದಂತೆ 13 ಅಧಿಕಾರಿಗಳ ತಂಡ ಐಎಂಎ ಕೇಸ್ಗೆ ಸಂಬಂಧಿಸಿರುವ ದಾಖಲೆಗಳ ಹುಡುಕಾಡಿದ್ದು, ಭದ್ರತೆಗಾಗಿ ಬೇಗ್ ಮನೆ ಹೊರಗಡೆ ಪೊಲೀಸರ ನಿಯೋಜನೆ ಮಾಡಿದ್ದು, ಯಾರು ಮನೆಯೊಳಗೆ ಪ್ರವೇಶಿಸದಂತೆ ಭದ್ರತೆ ಮಾಡಲಾಗಿದೆ. ಐಎಂಎ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ರೋಷನ್ ಬೇಗ್ ವಿರುದ್ಧ ಐಎಎಸ್ ಅಧಿಕಾರಿಯ ಪತ್ರ ಸಾಕ್ಷ್ಯ ಸಿಕ್ಕಿದೆ. ಐಎಂಎ ವಂಚನೆಯಲ್ಲಿ ಫಲಾನುಭವಿ ಅಂತ ದಾಖಲೆ ಸಮೇತ ಬೇಗ್ ಪಾತ್ರವನ್ನ ಹರ್ಷ ಗುಪ್ತಾ ಬಯಲಿಗೆಳೆದಿದ್ರು. ಅಲ್ಲದೆ ಐಎಂಎ ಕಂಪನಿ ಪರ ಪ್ರಚಾರ ಮಾಡಿದಾಗ ಉಲ್ಲೇಖಿಸಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ರು. ಅಲ್ಲದೆ ರೋಷನ್ ಬೇಗ್ಗೆ ಸೇರಿದ ಕಚೇರಿಯಲ್ಲಿ ಕೆಲ ದಾಖಲೆಗಳು ಸಿಕ್ಕಿದ್ವು. ಈ ದಾಖಲೆಗಳನ್ನು ಬೆನ್ನತ್ತಿದ ಎಸ್ಐಟಿಗೆ ಮತ್ತಷ್ಟು ಸಾಕ್ಷ್ಯಗಳು ಲಭ್ಯವಾಗಿದೆ. ಐಎಂಎ ಮುಖ್ಯಸ್ಥ ಮನ್ಸೂರ್ ಅಲಿ ಖಾನ್ ಹಾಗೂ ರೋಷನ್ ಬೇಗ್ ಮಧ್ಯೆ ಸಾಕಷ್ಟು ವ್ಯವಹಾರ ನಡೆದಿದ್ದು, ಇಬ್ಬರು ಒಂದೇ ಕಚೇರಿ ಬಳಕೆ ಮಾಡಿರುವುದನ್ನ ಎಸ್ಐಟಿ ಪತ್ತೆ ಹಚ್ಚಿತ್ತು. ಅಲ್ಲದೆ ವ್ಯಾವಹಾರಿಕ ಸಂಬಂಧದ ಜೊತೆ ಹಣಕಾಸಿನ ವ್ಯವಹಾರವನ್ನು ಪತ್ತೆ ಹಚ್ಚಿದ್ರು. ಇದರ ಜೊತೆಗೆ ತಾನಿಶ್ ಪಬ್ಲಿಕೇಶನ್ ಕಚೇರಿಯಿಂದ ಹಲವರನ್ನ ಸೆಳೆದು ಹಣ ಹೂಡಿಕೆಗೆ ಪ್ರೇರೇಪಿಸಿರುವ ವಿಚಾರವೂ ಬಯಲಾಗಿತ್ತು. ಇನ್ನು ಐಎಂಎ ಪರ ಪ್ರಚಾರದಲ್ಲಿ ರೋಷನ್ ಬೇಗ್ ಪಾತ್ರವಹಿಸಿರುವುದು ಸಾಬೀತಾಗಿದ್ದು, ಇದರಿಂದ ಹೆಚ್ಚು ಫಲಾನುಭವ ಪಡೆದಿರುವುದೇ ಬೇಗ್ ಅಂತ ಉಲ್ಲೇಖಿಸಲಾಗಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ ಸಿಬಿಐ ಅಧಿಕಾರಿಗಳು 28 ಆರೋಪಿಗಳ ವಿರುದ್ಧ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಅಲ್ಲದೆ ಆರೋಪಿಗಳ ಹೇಳಿಕೆ ದಾಖಲಿಸಿ ತೀವ್ರಗೊಳಿಸಿದ್ರು. ಪ್ರಕರಣ ದಾಖಲಿಸದೆ ಕ್ಲೀನ್ ಚಿಟ್ ನೀಡಿದ ಅಂದಿನ ಪೊಲೀಸ್ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳಿಗೆ ಡ್ರಿಲ್ ಮಾಡಿದ್ರು. ಇದೀಗ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನ ಲಾಕ್ ಮಾಡಿದ್ದಾರೆ. ಮಾಜಿ ಸಚಿವ ರೋಷನ್ ಬೇಗ್ಗೆ ಐಎಂಎ ಮುಖ್ಯಸ್ಥ ಮನ್ಸೂರ್ ಅಲಿ ಖಾನ್ ಹೇಳಿಕೆಯೇ ಮುಳುವಾಗಿದೆ. ಮನ್ಸೂರ್ ಹೇಳಿಕೆ ಆಧರಿಸಿಯೇ ರೋಷನ್ ಬೇಗ್ ಅವರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. 400 ಕೋಟಿ ಪಡೆದು ವಂಚಿಸಿದ್ದಾರೆ ಅಂತ ಆಡಿಯೋದಲ್ಲಿ ಮನ್ಸೂರ್ ಹೇಳಿದ್ದ. ಆಡಿಯೋದಲ್ಲಿ ಹೇಳಿಕೆ ನೀಡಿದಂತೆಯೇ ಸಿಬಿಐ ಬಳಿ ತಿಳಿಸಿದ. ಜೊತೆಗೆ ಎಸ್ಐಟಿ ಬಳಿ ನೀಡಿದ ಹೇಳಿಕೆಯಲ್ಲೂ ಆರೋಪ ಮಾಡಿದ್ದ. ಹೀಗಾಗಿ ಆಡಿಯೋ ಪರಿಶೀಲಿಸಿದ ಸಿಬಿಐ ರೋಷನ್ ಬೇಗ್ ವ್ಯವಹಾರದ ಮೇಲೆ ಸಿಬಿಐ ನಿಗಾ ಇಟ್ಟು ಪ್ರಬಲ ಸಾಕ್ಷ್ಯ ಸಂಗ್ರಹಿಸಿದೆ. ಮಾಜಿ ಸಚಿವ ರೋಷನ್ ಬೇಗ್ಗೆ ಡೆಲಾಯ್ಟ್ ಆಡಿಟ್ ರಿಪೋರ್ಟೇ ಮುಳುವಾಗಿದೆ ಅಂತ ಹೇಳಲಾಗಿದೆ. ಐಎಂಎ ಕಂಪನಿಯ ವ್ಯವಹಾರ ಪರಿಶೀಲಿಸೋಕೆ ಡೆಲಾಯ್ಟ್ಗೆ ಸಿಬಿಐ ಮನವಿ ಮಾಡಿದ್ದು, ಐಎಂಎಲ್ಲಿ ಎಷ್ಟು ಮಂದಿ ಹೂಡಿಕೆ ಮಾಡಿದ್ದಾರೆ, ಹೂಡಿಕೆ ಮಾಡಿದ ಹಣ ಯಾವ ರೀತಿ ವೆಚ್ಚವಾಗಿದೆ ಅಂತ ಡೆಲಾಯ್ಟ್ ಪರಿಶೋಧನೆ ಮಾಡಿತ್ತು. ಡೆಲಾಯ್ಟ್ ವರದಿಯಲ್ಲಿ ರೋಷನ್ ಬೇಗ್ ವ್ಯವಹಾರ ಕುರಿತು ಸುಳುಹು ಸಿಕ್ಕಿದ್ದು, ಈ ವರದಿಯನ್ನೇ ಆಧರಿಸಿ ರೋಷನ್ ಬೇಗ್ ಅವರನ್ನ ಸಿಬಿಐ ಬಂಧಿಸಿದೆ ಅಂತ ಹೇಳಲಾಗಿದೆ. ಐಎಂಎಯಿಂದ ಗ್ರಾಹಕರಿಗೆ ಬಹುಕೋಟಿ ವಂಚನೆ ಕೇಸ್ ಸಂಬಂಧ ಮಾಜಿ ಸಚಿವ ರೋಷನ್ ಬೇಗ್ ಪುತ್ರ ರುಮಾನ್ ಬೇಗ್ಗೂ ಸಿಬಿಐ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. 2 ದಿನಗಳ ಹಿಂದೆ ರುಮಾನ್ ಬೇಗ್ರ ಕಚೇರಿ ಮೇಲೆ ಸಿಬಿಐ ದಾಳಿ ಮಾಡಿತ್ತು. ಜಯಮಹಲ್ ರಸ್ತೆಯಲ್ಲಿರುವ ಕಚೇರಿಗೆ ರೇಡ್ ಮಾಡಿ ಮಾಹಿತಿ ಸಂಗ್ರಹಿಸಲಾಗಿತ್ತು. ಅಲ್ಲದೆ ರೆಡಿಫಿಸ್ ನಿವಾಸ ಹಾಗೂ ಅತಿಥಿ ಗೃಹದ ಮೇಲೂ ದಾಳಿ ಮಾಡಿದ ಅಧಿಕಾರಿಗಳು ರುಮಾನ್ ವಹಿವಾಟಿನ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಐಎಂಎ ಬಹುಕೋಟಿ ವಂಚನೆ ಕೇಸ್ನಲ್ಲಿ ಸಿಲುಕಿರೋ ರೋಷನ್ ಬೇಗ್ ಒಬ್ಬಂಟಿಯಾದಂತೆ ಕಾಣ್ತಿದ್ದಾರೆ. ಬಿಜೆಪಿ ಸೇರೋಕೆ ಯತ್ನಿಸಿದ ಬೇಗ್ಗೆ ಬಿಜೆಪಿ ನಾಯಕರ ಬೆಂಬಲವೂ ಸಿಗ್ತಿಲ್ಲ ಅಥವಾ ಪಕ್ಷ ತೊರೆದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಪರವಾಗಿ ನಿಲ್ತಿಲ್ಲ. ರಾಯಚೂರಿನ ಮಸ್ಕಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಸಚಿವ ರೋಷನ್ ಬೇಗ್ ನಮ್ಮ ಪಕ್ಷದಲ್ಲಿ ಇಲ್ಲ, ರೋಷನ್ ಬೇಗ್ ಅವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಐಎಂಎ ಬಹುಕೋಟಿ ಹಗರಣದಲ್ಲಿ ರೋಷನ್ ಬೇಗ್ ಭಾಗಿ ಬಗ್ಗೆ ಮಾಹಿತಿ ಇಲ್ಲ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾರಜೋಳದಲ್ಲಿ ಮಾತನಾಡಿದ ಅವರು, ಹಗರಣದಲ್ಲಿ ರೋಷನ್ ಬೇಗ್ ಪಾತ್ರದ ಬಗ್ಗೆ ತನಿಖೆಯಿಂದ ಗೊತ್ತಾಗಲಿದೆ, ಕಾನೂನು ತನ್ನ ಕ್ರಮ ಕೈಗೊಳ್ಳಲಿದೆ, ಅವರು ನಿರಪರಾಧಿಯಾಗಿದ್ದರೆ ತನಿಖೆಯಲ್ಲಿ ತಿಳಿಯಲಿದೆ ಅಂತ ತಿಳಿಸಿದ್ರು. ಇನ್ನು ರೋಷನ್ ಬೇಗ್ ಬಂಧನ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ್ದು, ನಮ್ಮ ಪಕ್ಷಕ್ಕೂ ರೋಷನ್ ಬಂಧನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದರು. ಸಚಿವ ಆಕಾಂಕ್ಷಿಗಳ ಜಾರಕಿಹೊಳಿ ಭೇಟಿ ಬಗ್ಗೆ ಕಟೀಲ್ ಹೇಳಿದ್ದೇನು? ಆರ್ಆರ್ ನಗರ ಉಪಚುನಾವಣೆಯ ಟಾಕ್ ವಾರ್ ಮುಂದುವರೆದಿದ್ದು ಹೇಗೆ? ಮರಾಠ ನಿಗಮ ವಿರುದ್ಧದ ಹೋರಾಟ ಹೇಗಿದೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿಯಲ್ಲಿ ಅಕ್ರಮ ಅದಿರು ಸಾಗಾಟ ಪ್ರಕರಣ ಸಂಬಂಧ ಪ್ರಕರಣ ರದ್ದು ಕೋರಿದ ಅರ್ಜಿಯನ್ನು ಸಚಿವ ಆನಂದ್ ಸಿಂಗ್ ಹಿಂಪಡೆದಿದ್ದಾರೆ. ಆನಂದ್ ಸಿಂಗ್ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ದಾಖಲಿಸಿತ್ತು. ಆದರೆ ಪ್ರಕರಣ ರದ್ದು ಕೋರಿ ಆನಂದ್ ಸಿಂಗ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇಂದು ವಿಚಾರಣೆ ವೇಳೆ ಆನಂದ್ ಸಿಂಗ್ ಪರ ವಕೀಲರು ಅರ್ಜಿ ಹಿಂಪಡೆದಿದ್ದಾರೆ.
ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ನಿವಾಸ ರಾಜಕೀಯ ಚಟುವಟಿಕೆಯ ಕೇಂದ್ರವಾಗಿ ಬದಲಾಗುತ್ತಿದೆ. ಇಂದು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಸಚಿವ ರಮೇಶ್ ಜಾರಕಿಹೊಳಿಯನ್ನ ಸಚಿವ ಆನಂದ್ ಸಿಂಗ್ ಭೇಟಿಯಾಗಿ ಚರ್ಚೆ ಮಾಡಿದ್ರು. ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ ಉಪಸ್ಥಿತರಿದ್ದರು. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಕೂಡ ಸಚಿವ ರಮೇಶ್ ಜಾರಕಿಹೊಳಿಯನ್ನ ಭೇಟಿಯಾಗಿದ್ರು. ಮಸ್ಕಿ ಬಸವ ಕಲ್ಯಾಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಗೆ ಪ್ರಮುಖರನ್ನ ನಿಯೋಜಿಸಲಾಗಿದ್ದು, ಸರ್ವೆ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಒಂದೊಂದು ಕ್ಷೇತ್ರದಲ್ಲಿ 5-6 ಆಕಾಂಕ್ಷಿಗಳು ಇದ್ದಾರೆ. ಕೋರ್ ಕಮಿಟಿ ಅಭ್ಯರ್ಥಿಗಳ ಹೆಸರನ್ನ ಕೇಂದ್ರಕ್ಕೆ ಕಳಿಸಿದ ಬಳಿಕ ಅವರು ನಿರ್ಧಾರ ಮಾಡ್ತಾರೆ. ನಾಯಕತ್ವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಕಟೀಲ್ ಹೇಳಿದರು. ಸಂಪುಟ ಪುನಾರಚನೆಯನ್ನ ಯೋಚನೆ ಮಾಡ್ತೀವಿ ಅಂತ ನಳಿನ್ ಕುಮಾರ್ ಕಟೀಲು ಹೇಳಿದ್ರು. ಯಾವ ಸಂದರ್ಭದಲ್ಲಿ ವಿಸ್ತರಣೆ ಮಾಡಬೇಕು ಆಗ ಮಾಡ್ತೀವಿ. ಈಗಾಗಲೇ ಸಿಎಂ ಕೇಂದ್ರದ ನಾಯಕರ ಜೊತೆ ಚರ್ಚಿಸಿದ್ದು, ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ವಿಳಂಬದ ಹಿಂದೆ ಯಾವುದೇ ಉದ್ದೇಶ ಇಲ್ಲ ಅಂತ ತಿಳಿಸಿದರು. ಸಚಿವ ಸ್ಥಾನದ ಆಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿಯನ್ನ ನಿರಂತರವಾಗಿ ಭೇಟಿ ಮಾಡುತ್ತಿದ್ದಾರೆ. ಆದರೆ ಜಾರಕಿಹೊಳಿ ನಿವಾಸ ಪವರ್ ಸೆಂಟರ್ ಅಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಸಚಿವ ರಮೇಶ್ ಜಾರಕಿಹೊಳಿ ಇಲಾಖೆ ಸಂಬಂಧಿತವಾಗಿ ದೆಹಲಿಗೆ ಹೋಗಿದ್ದಾರೆ. ಹೋದಾಗ ಸಹಜವಾಗಿ ಹಿರಿಯರನ್ನ ಭೇಟಿ ಮಾಡಿದ್ದಾರೆ. ಅಲ್ಲದೆ ಶಾಸಕರು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸಚಿವರ ಮನೆಗೆ ಹೋಗಲೇಬೇಕಾಗುತ್ತೆ ಅಂತ ತಿಳಿಸಿದ್ರು. ರಾಜರಾಜೇಶ್ವರಿ ನಗರದ ಉಪಚುನಾವಣೆ ಮುಗಿದರೂ ನಾಯಕರ ನಡುವಿನ ವಾಕ್ಸಮರಕ್ಕೆ ಬ್ರೇಕೆ ಬೀಳ್ತಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ 2.5 ಲಕ್ಷ ಮತಗಳ ಅಂತರದಿಂದ ಗೆದ್ದಾಗ ಇವಿಎಂ ಸಮಸ್ಯೆ ಆಗಲಿಲ್ಲ. ಆದರೆ ಉಪಚುನಾವಣೆಯಲ್ಲಿ ನಾನು ಗೆದ್ದಾಗ ಇವಿಎಂ ಬಗ್ಗೆ ಸಂದೇಹ ಮೂಡಿದೆ ಅಂತ ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಂಸದ ಡಿಕೆ ಸುರೇಶ್ಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಉದಾಹರಣೆ ನೀಡಿ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ನೀಡುವುದು ಸಿಎಂ ಬಿಎಸ್ವೈಗೆ ಬಿಟ್ಟ ವಿಚಾರ ಅಂತ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಹೇಳಿದರು. ನಮ್ಮ ನಾಯಕರು ಕೈಗೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧ. ಸಿಎಂ ಯಾವ ಖಾತೆ ಕೊಡ್ತಾರೋ ಅದನ್ನ ನಿಭಾಯಿಸುತ್ತೇನೆ ಅಂತ ಮುನಿರತ್ನ ಹೇಳಿದರು. ಅಲ್ಲದೆ ಎಸ್ಪಿಎಂ ಟೀಮ್ನಲ್ಲಿ ಯಾವುದೇ ರೀತಿಯ ಬಿರುಕು ಇಲ್ಲ. ಮೂವರು ಈಗಲೂ ಸಹ ಒಟ್ಟಿಗಿದ್ದೇವೆ. ಬೇಕಾದ್ರೆ ನಾಳೆ ಮೂವರು ಸುದ್ದಿಗೋಷ್ಠಿ ಮಾಡ್ತೀವಿ ಅಂತ ತಿಳಿಸಿದರು. ಮಾರಾಟ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಧರಣಿ ನಡೆಸಲಾಯಿತು. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕಾರ್ಯಕರ್ತರು ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಹೀಗಾಗಿ ಧರಣಿ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದೇ ವೇಳೆ ಕನ್ನಡಪರ ಹೋರಾಟಗಾರರನ್ನ ರೋಲ್ಕಾಲ್ ಹೋರಾಟಗಾರರು ಅಂದಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮನ್ನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಅಧ್ಯಕ್ಷರಾಗಿ ಮಾಡಿದ್ದು ಸಮಿತಿಗೆ ಎಲ್ಲರ ಸಹಕಾರ ಮುಖ್ಯ ಅಂತ ಮಾಜಿ ಸಚಿವ ರಾಮಲಿಂಗ ರೆಡ್ಡಿ ಹೇಳಿದರು. ವಿಧಾನಸೌಧದ ಬಳಿ ಮಾತನಾಡಿದ ಅವರು, ನಮಗೆ ಅಜೆಂಡಾ ಇರಲಿದ್ದು ಆರೋಗ್ಯ, ಶಿಕ್ಷಣದ ಬಗ್ಗೆ ಪ್ರಸ್ತಾಪವಿದೆ, ಚರ್ಚೆ ಮಾಡ್ತೇವೆ ಅಂತ ಹೇಳಿದರು. ಅಲ್ಲದೆ ಮೆಡಿಕಲ್ ಕಿಟ್ ಹಗರಣದ ಬಗ್ಗೆ ಮತ್ತೆ ಪ್ರಸ್ತಾಪ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ರಂಗೇರಿದ್ದು ಹೇಗೆ ಮಸ್ಕಿ ಅಖಾಡ? ಚಂಗುಲಿ ಕುದುರೆ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದು ಯಾರಿಗೆ? ವಿನಯ್ ಕುಲಕರ್ಣಿಗೆ ಮತ್ತೆ 14 ದಿನ ಜೈಲೂಟ ಫಿಕ್ಸ್ ಆಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಸ್ಕಿ ಜನರಿಗೆ ಪ್ರತಾಪ್ ಗೌಡ ಪಾಟೀಲ್ ಮೋಸ ಮಾಡಿದ್ದು ಬಿಜೆಪಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ಬೈ ಎಲೆಕ್ಷನ್ನಲ್ಲಿ ಪ್ರತಾಪ್ ಗೌಡ ಪಾಟೀಲ್ಗೆ ತಕ್ಕ ಪಾಠ ಕಲಿಸಿ ಅಂತ ಮಸ್ಕಿಯಲ್ಲಿ ಸಿದ್ದರಾಮಯ್ಯ ಆಗ್ರಹಿಸಿದರು. ಜಿಲ್ಲಾ ಮುಖಂಡರು ಪ್ರತಾಪ್ ಗೌಡ ಅವರನ್ನ ಕಾಂಗ್ರೆಸ್ಗೆ ಕರೆತಂದ್ರು. ಜಿಲ್ಲೆಯವರು ಪ್ರತಾಪ್ ಗೌಡನನ್ನ ಗೆಲ್ಲುವ ಕುದುರೆ ಅಂತ ಹೇಳಿದ್ರು. ಆದ್ರೆ ಇದು ಚಂಗುಲಿ ಕುದುರೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ವ್ಯಂಗ್ಯವಾಡಿದ್ರು. ನಾವೆಲ್ಲ ಕುರಿ, ಮೇಕೆ, ದನಗಳನ್ನ ಸಂತೆಗಳಲ್ಲಿ ಮಾರಾಟ ಮಾಡ್ತೇವೆ. ಆದ್ರೆ ಈ ಗಿರಾಕಿ ಎಂಎಲ್ಎ ಆಗಿ ಮಾರಾಟವಾಗಿದ್ದಾನೆ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಚುನಾವಣೆಯಲ್ಲಿ ಗೆದ್ದ ಬಳಿಕ ಪ್ರತಾಪ್ ಗೌಡ ಪಾಟೀಲ್ ಕದ್ದು ಓಡಿ ಹೋಗಿದ್ದಾನೆ. ಈ ವೇಳೆ ನಾನು ಯಾಕೆ ಹೋದೆ ಅಂತ ಕೇಳಿದಾಗ ಒತ್ತಡ ಸರಂತ, ಆದ್ರೆ ಅವನು ಹಣದಾಸೆಗೆ ತನ್ನನ್ನ ಮಾರಾಟ ಮಾಡಿಕೊಂಡಿದ್ದಾನೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಆಪರೇಷನ್ ಕಮಲದ ಜನಕ ಮಿಸ್ಟರ್ ಯಡಿಯೂರಪ್ಪ ಅಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. 2008, 2013, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ಆಶೀರ್ವಾದ ಮಾಡಲಿಲ್ಲ. ಹೀಗಾಗಿ ಒಬ್ಬೊಬ್ಬ ಶಾಸಕನಿಗೆ 25ರಿಂದ 50 ಕೋಟಿ ಕೊಟ್ಟು ಖರೀದಿ ಮಾಡಿದ್ರು. ಸಿಎಂ ಆಗಿ ಇರೋಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಕಿಡಿಕಾರಿದ್ರು. ಅಲ್ಲದೆ ನೀವು ಅಧಿಕಾರಕ್ಕೆ ಬಂದ ನಂತರವಾದ್ರೂ ಜನಪರ ಕೆಲಸ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು.
ಕಾಂಗ್ರೆಸ್ ಮುಳುಗುವ ಹಡಗಿನಂತಾಗಿದೆ ಎಂಬ ಶಾಸಕ ಪಿ ರಾಜೀವ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ಮಾತನಾಡಿದ ಡಿಕೆಶಿ, 15 ಕಾಂಗ್ರೆಸ್ ಶಾಸಕರನ್ನ ಯಾಕೆ ಬಿಜೆಪಿಗೆ ಸೇರಿಸಿಕೊಂಡ್ರಿ? ಮಧ್ಯಪ್ರದೇಶದಲ್ಲಿ ಯಾಕೆ ಆಪರೇಷನ್ ಕಮಲ ಮಾಡಿದ್ರಿ? ಕಾಂಗ್ರೆಸ್ ಮುಳುಗ್ತಾ ಇದೆ ಅಂತ ಬಸನಗೌಡರು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಿದ್ರು ಅಂತ ಪ್ರಶ್ನಿಸಿದ್ರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಮೋದ್ ಮುತಾಲಿಕ್ಗೆ ಟಿಕೆಟ್ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ಗೆ ಟಿಕೆಟ್ ನೀಡೋಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ಒತ್ತಡ ಹಾಕಿದ್ದಾರೆ. ಹಿಂದೂ ಧರ್ಮಕ್ಕೆ ಮುತಾಲಿಕ್ ಹೋರಾಟ ಮಾಡಿದವರು, ಹೀಗಾಗಿ ಬಿಜೆಪಿಯಿಂದ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಿಗಮ ಸ್ಥಾಪನೆಯಿಂದ ಸಮಾಜದ ಮುಂದೆ ಬರೋಕೆ ಸಾಧ್ಯ ಇಲ್ಲ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾರಜೋಳದಲ್ಲಿ ಮಾತನಾಡಿದ ಅವರು, ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲಾತಿ ನೀಡಿದರೆ ಅಭಿವೃದ್ಧಿಯಾಗಲಿದ್ದು, ದೊಡ್ಡ ಸಮುದಾಯಗಳಿಗೆ ನಿಗಮದಿಂದ ಯಾವುದೇ ಲಾಭ ಇಲ್ಲ ಅಂತ ಹೇಳಿದರು. ಅಲ್ಲದೆ ವೀರಶೈವ ಲಿಂಗಾಯತ ನಿಗಮಕ್ಕೆ 5,000 ಕೋಟಿ ನೀಡಿ ಅಂತ ಆಗ್ರಹಿಸಿದರು. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿಯ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಡಿಸೆಂಬರ್ 7ರವರೆಗೂ ವಿನಯ್ ಕುಲಕರ್ಣಿ ನ್ಯಾಯಾಂಗ ಬಂಧನ ವಿಸ್ತರಿಸಿ ಧಾರವಾಡದ 3ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಆದೇಶ ಮಾಡಿದೆ. ಇನ್ನು ವಿಚಾರಣೆ ವೇಳೆ ಲೋ ಬಿಪಿ, ಬೆನ್ನು ನೋವಿನ ಬಗ್ಗೆ ವಿನಯ್ ಕುಲಕರ್ಣಿ ಮಾಹಿತಿ ನೀಡಿದ್ದು, ಜೈಲಿನಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಜಡ್ಜ್ ಹೇಳಿದ್ದಾರೆ. ವಿಜಯನಗರ ನೂತನ ಜಿಲ್ಲೆ ರಚನೆಗೆ ತಾತ್ವಿಕ ಒಪ್ಪಿಗೆ ನೀಡಿರುವುದನ್ನು ವಿರೋಧಿಸಿ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ಕಾರ್ಯಕರ್ತರು ಧರಣಿ ನಡೆಸಿದರು. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದು, ವಾಟಾಳ್ ನಾಗರಾಜ್ ಸೇರಿದಂತೆ ಹಲವು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಾಗಲಕೋಟೆಯ ಮಹಾಲಿಂಗಪುರ ಪುರಸಭೆ ಸದಸ್ಯರ ನೂಕಾಟ ಪ್ರಕರಣ ಸಂಬಂಧ ತೇರದಾಳ ಬಿಜೆಪಿ ಶಾಸಕ ಸಿದ್ದು ಸವದಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಜಿಲ್ಲಾಡಳಿತ ಭವನದ ಎದುರು ತೇರದಾಳ ನಾಗರಿಕ ಹಿತರಕ್ಷಣಾ ಸಮಿತಿ, ಕರವೇ ಹಾಗೂ ಡಿಎಸ್ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಸಿದ್ದು ಸವದಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ ಪ್ರತಿಭಟನಾಕಾರರು ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ ಸ್ಟಾರ್ ದಂಪತಿಗೆ ರಿಲೀಫ್ ಸಿಕ್ಕಿದ್ದು ಹೇಗೆ? ಕೊರೋನಾ ವಿರುದ್ಧ ಮುಂದಿನ ತಿಂಗಳೇ ಸಿಗುತ್ತಾ ಲಸಿಕೆ? ಕೇಂದ್ರ ಸರ್ಕಾರದ ವಿರುದ್ಧ ಮೆಡಿಕಲ್ ಅಸೋಸಿಯೇಷನ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎನ್ಡಿಪಿಎಸ್ ಪ್ರಕರಣದಲ್ಲಿ ಕಾಮಿಡಿಯನ್ ಭಾರತಿ ಸಿಂಗ್ ಪತಿ ಹರ್ಷಗೆ ಜಾಮೀನು ಮಂಜೂರಾಗಿದೆ. ನವೆಂಬರ್ 21ರಂದು ಭಾರತಿ ಸಿಂಗ್ ದಂಪತಿಯನ್ನ ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ರು. ಅಲ್ಲದೆ ಎನ್ಸಿಬಿ ದಾಳಿ ವೇಳೆ ಮುಂಬೈನ ಅಂಧೇರಿಯ ಫ್ಲಾಟ್ನಲ್ಲಿ ಇಬ್ಬರ ಬಳಿ ಗಾಂಜಾ ಪತ್ತೆಯಾಗಿತ್ತು. ಇದೀಗ ಇಬ್ಬರಿಗೆ ಜಾಮೀನು ನೀಡಿರೋ ಕೋರ್ಟ್ ಬಿಡುಗಡೆಗೆ ಆದೇಶಿಸಿದೆ. ಬಾಲಿವುಡ್ ನಟಿ ಕಂಗನಾ ರಣಾವತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಟ್ವೀಟ್ ಮೂಲಕ ಕೋಮು ದ್ವೇಷ ಹರಡಿದ ಆರೋಪದ ಮೇಲೆ ನಟಿ ಕಂಗನಾ ರಣಾವತ್ ಮತ್ತು ಸೋದರಿ ರಂಗೋಲಿಗೆ ಮುಂಬೈ ಪೊಲೀಸರು ಸಮನ್ಸ್ ಜಾರಿ ಮಾಡಿದ್ದಾರೆ. ಈ ಹಿಂದೆ 2 ಬಾರಿ ಸಮನ್ಸ್ ನೀಡಿದ್ರೂ ಕೂಡ ಕಂಗನಾ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಇದೀಗ ಕಂಗನಾ ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಇಡೀ ವಿಶ್ವವನ್ನೇ ಮಹಾಮಾರಿಯಂತೆ ಕಾಡ್ತಿರೋ ಕೊರೋನಾಗೆ ಕೊನೆಗೂ ರಾಮಬಾಣ ಸಿಕ್ಕಂತಾಗಿದೆ. ಅಮೆರಿಕ, ಇಂಗ್ಲೆಂಡ್, ಜರ್ಮನಿಯಲ್ಲಿ ಮುಂದಿನ ತಿಂಗಳಲ್ಲೇ ಲಸಿಕೆ ನೀಡೋಕೆ ಸಿದ್ಧತೆ ನಡೆಸಲಾಗಿದೆ. ಅಮೆರಿಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,25 ಲಕ್ಷ ದಾಟಿದ್ದು, ನವೆಂಬರ್ ತಿಂಗಳಲ್ಲಿ ಇದುವರೆಗೂ 30 ಲಕ್ಷ ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿದೆ. ಈವರೆಗೂ 2,62,000 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಫೈಜರ್ ಕಂಪನಿಯ ಲಸಿಕೆಗೆ ಇಂಗ್ಲೆಂಡ್ನ ಡ್ರಗ್ಸ್ ಕಂಟ್ರೋಲರ್ನಿಂದ ಈ ವಾರದ ಅಂತ್ಯದಲ್ಲಿ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ. ಒಂದು ವೇಳೆ ಅನುಮೋದನೆ ಸಿಕ್ಕರೆ ಸಾರ್ವಜನಿಕರ ತುರ್ತು ಬಳಕೆಗೆ ಕೊರೋನಾ ವಿರುದ್ಧದ ಲಸಿಕೆ ಲಭ್ಯವಾಗಲಿದೆ. ಇನ್ನು ಅಮೆರಿಕದಲ್ಲಿ ಡಿಸೆಂಬರ್ 11-12ರಂದು ಎಫ್ಡಿಎಯಿಂದ ಫೈಜರ್ ಕಂಪನಿಯ ಲಸಿಕೆಗೆ ಅನುಮೋದನೆ ಸಿಗಲಿದೆ. ಹೀಗಾಗಿ 95% ಪರಿಣಾಮಕಾರಿಯಾಗಿರುವ ಲಸಿಕೆ ನಿರೀಕ್ಷೆಗಿಂತ ಮುಂಚಿತವಾಗಿ ಜನರ ಬಳಕೆಗೆ ಲಭ್ಯವಾಗುತ್ತಿದೆ.
ಭಾರತದಲ್ಲಿ 1,33,000 ಜನರ ಪ್ರಾಣ ಕಸಿದಿರೋ ಕೊರೋನಾ ಸೋಂಕಿಗೆ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಪ್ರಾರಂಭದಲ್ಲಿ ಆಕ್ಸ್ಫರ್ಡ್ ವಿವಿಯ ಆಸ್ಟ್ರಾಜೆನಿಕಾ ಲಸಿಕೆ ಲಭ್ಯವಾಗುವ ಸಾಧ್ಯತೆ ಇದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ಲಸಿಕೆ ಉತ್ಪಾದಿಸಿ ಭಾರತಕ್ಕೆ ಮೊದಲಿಗೆ ನೀಡಲಿದೆ. 2 ಡೋಸೇಜ್ಗೆ 500 ರಿಂದ 600 ರೂಪಾಯಿ ಮಾರುಕಟ್ಟೆ ದರ ಫಿಕ್ಸ್ ಆಗಲಿದೆ ಅಂತ ಹೇಳಲಾಗಿದ್ದು, ಇದರ ಶೇಕಡಾ 50ರ ದರದಲ್ಲಿ ಲಸಿಕೆ ಖರೀದಿಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಮುಂದಿನ ಸೆಪ್ಟೆಂಬರ್ ಒಳಗೆ 30 ಕೋಟಿ ಆದ್ಯತಾ ವಲಯದ ಜನರಿಗೆ ಲಸಿಕೆ ನೀಡೋಕೆ ಕೇಂದ್ರ ಸರ್ಕಾರ ಗುರಿ ಹೊಂದಿದೆ. ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕ್ ಕಂಪನಿ ಲಸಿಕೆ ಫೆಬ್ರವರಿಗೆ ಲಭ್ಯವಾಗುತ್ತೆ ಅಂತ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಪೂನಾವಾಲಾ ಹೇಳಿದ್ದು, ಲಸಿಕೆ ಯಶಸ್ವಿಯಾದರೆ ಅನುಮೋದನೆ ನೀಡೋಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಕೂಡ 3ನೇ ಹಂತದ ಪ್ರಯೋಗದಲ್ಲಿದೆ. ಇದರ ಜೊತೆಗೆ ಲಸಿಕೆಗಳು ವಿವಿಧ ಹಂತದಲ್ಲಿ ಪ್ರಯೋಗದಲ್ಲಿವೆ. ವಿಶ್ವದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡ ಬಳಿಕ ಕಳೆದ ವಾರವೇ ಅತ್ಯಂತ ಡೆಡ್ಲಿ ವಾರವಾಗಿದೆ. ಕಳೆದ ವಾರ ಜಗತ್ತಿನಲ್ಲಿ 67,000 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಇದು ಈವರೆಗೂ ಒಂದು ವಾರದಲ್ಲಿ ದಾಖಲಾದ ಅತಿ ಹೆಚ್ಚು ಸಾವಿನ ಪ್ರಮಾಣ ಆಗಿದೆ. ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ನೀಡಿದೆ. ಸದ್ಯ ವಿಶ್ವದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 5,90,00,000 ದಾಟಿದ್ದು 13,94,000 ಜನ ಕೊರೋನಾದಿಂದ ಕೊನೆಯುಸಿರೆಳೆದಿದ್ದಾರೆ. 1,68,00,000 ಜನ ಇನ್ನೂ ಚಿಕಿತ್ಸೆ ಪಡೆದಿದ್ದಾರೆ. ಸಂಸತ್ ಸದಸ್ಯರಾಗಿ ನಿರ್ಮಿಸಿರುವ ನೂತನ ಫ್ಲಾಟ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ದೆಹಲಿಯ ಡಾಕ್ಟರ್ ಬಿಡಿ ಮಾರ್ಗದಲ್ಲಿ ಬಹುಮಹಡಿಯ ಫ್ಲಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಿದರು. ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಕೆಲವು ಶಸ್ತ್ರಚಿಕಿತ್ಸೆ ಮಾಡೋಕೆ ಆಯುರ್ವೇದ ವೈದ್ಯರಿಗೆ ಅನುಮತಿ ನೀಡಲಾಗಿದೆ. ಸರಿಯಾದ ತರಬೇತಿಯೊಂದಿಗೆ ಕೆಲವು ಶಸ್ತ್ರಚಿಕಿತ್ಸೆಗಳನ್ನು ಕೈಗೊಳ್ಳೋಕೆ ಸ್ನಾತಕೋತ್ತರ ಪದವಿ ಪಡೆದ ಆಯುರ್ವೇದ ವೈದ್ಯರಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಆದರೆ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿರೋಧ ವ್ಯಕ್ತಪಡಿಸಿದೆ.